ಅಲ್ಲ ಏನಿಲ್ಲಿ? ಏ ಹಾಯ್. ಏನಿಲ್ಲ, ಮನೆ ಸೇಲ್ ಇತ್ತು, ಸೊ ಓನರ್ ವಿಸಿಟಿಂಗ್ ಕರೆದಿದ್ದು, ಅದಕ್ಕೆ ಬಂದಿದ್ದೆ. ನೀನೇನಿಲ್ಲಿ? ಅಯ್ಯೋ ನಾನಾ ಪಕ್ಕದ ಬ್ಲಾಕ್ ಅಲ್ಲಿ 25,000ಗೆ ರೆಂಟ್ ಗಿದ್ದೆ. ಇವಾಗ ಅಗ್ರಿಮೆಂಟ್ ಮುಗಿತಾ ಬಂತು, ಅದಕ್ಕೆ ಎಲ್ಲೆಲ್ಲಾದ್ರೂ ಮನೆ ಸಿಗುತ್ತಾ ಅಂತ ಬಂದೆ. ಈ ಮನೆ ರೆಂಟ್ ಸಿಗುತ್ತಾ? ಏನೋ 25,000 ರೆಂಟ್ ಮಾಡ್ತಿದ್ಯಾ? ಅದ್ರ ಬದಲು ನೀನೇನಾದ್ರೂ ಒಂದು 10,000 ಪುಷ್ ಮಾಡಿ ಅದನ್ನ EMI ಗೆ ಕನ್ವರ್ಟ್ ಮಾಡಿದ್ರೆ ಈ ಮನೆ ನೀನ್ ಸ್ವಂತಕ್ಕೆ ತಗೊಂಡ್ಬೋದು. ಇವನ್ ಮೇಲೇನೂ ಒಂದು ಫ್ಲೋರ್ ಇದೆ, ಅದನ್ನ ನೀನ್ ರೆಂಟ್ ಕೊಟ್ರೆ ಅದರಿಂದ ಒಂದು 15,000 ಬರುತ್ತೆ. ಸೊ 20,000 ಪುಷ್ ಮಾಡಿ ಅದನ್ನ EMI ಕನ್ವರ್ಟ್ ಮಾಡಿದ್ರೆ ಈ ಮನೆ ನೀನ್ ಸ್ವಂತಕ್ಕೆ ತಗೋಬಹುದು. ಆದ್ರೆ ನಂಗೆ ಯಾರು ಲೋನ್ ಕೊಡ್ತಾರೆ? ನನ್ನ ಐಟಿನೂ ಸಹ ಫೈಲ್ ಮಾಡ್ಸಿಲ್ಲ. ನಾನು ನನ್ನ ಹಸ್ಬೆಂಡ್ ಇಬ್ರು ಬಿಸ್ನೆಸ್ ಪರ್ಸನ್. ನನ್ಗೆ ಯಾರು ಲೋನ್ ಕೊಡ್ತಾರೆ? ನಿಮ್ದು ಬ್ಯಾಂಕ್ ಟ್ರಾನ್ಸಾಕ್ಷನ್ ಎಲ್ಲ ಚೆನ್ನಾಗಿದ್ಯಾ? ಸೂಪರ್ ಆಗಿದೆ. ಟ್ರಾನ್ಸಾಕ್ಷನ್ ಚೆನ್ನಾಗಿದ್ರೆ ಸಾಕು ಬಿಡು. ಕೆಲವು ಬ್ಯಾಂಕ್ಗಳಲ್ಲಿ ವಿತೌಟ್ IT ಅಂಡ್ ಸ್ಯಾಲರಿ ಸ್ಲಿಪ್ ಇಲ್ಲ ಅಂತಂದ್ರು ಕೇವಲ ನಿನ್ ಟ್ರಾನ್ಸಾಕ್ಷನ್ ಚೆನ್ನಾಗಿತ್ತು ಅಂತಂದ್ರೆ ನಿಮ್ಗೆ ಲೋನ್ ಮಾಡ್ಕೊಡ್ತಾರೆ. ನಾವೆಲ್ಲ ಬ್ಯಾಂಕಲ್ಲೂ ಟೈಅಪ್ ಆಗಿದ್ದೀವಿ, ನೀನ್ ವರಿ ಮಾಡ್ಬೇಡ, ನಾವು ಲೋನ್ ಮಾಡಿಸ್ಕೊಡ್ತೀವಿ. ಸೊ ನೀನು ಮನೆ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡು. ಹೌದಾ? ಹಾಗಾದ್ರೆ ಮನೆ ನೋಡೋಣ.